ಗೈಸ್ ವೆಲ್ಕಮ್ ಟು ಅನದರ್ ಬ್ಲಾಗ್. ವಾರ್ಕಳ ಬ್ಲಾಗ್ ಇದು. ಬೆಳಗ್ಗೆನೆ ಬ್ಲಾಗ್ ಮಾಡ್ಬೇಕಾಗಿತ್ತು, ಆಗ್ಲಿಲ್ಲ. ಅಯ್ಯೋ ಲೇಟ್ ಆಗೋಯ್ತು ಮನೆ ಬಿಡೋದು. ಆಮೇಲೆ ರಶ್ ಜಾಸ್ತಿ ಇವತ್ತು ಫುಲ್ಲು. CTR ಬಂದಿದ್ದೀವಿ, ದಿ ಫೇಮಸ್. ಫುಲ್ ಫಾರ್ಮ್ ಗೊತ್ತಿಲ್ಲ ಬಿಡು. ಈಗ ಒಬ್ರನ್ನ ಮೀಟ್ ಮಾಡಕ್ ಹೋಗ್ಬೇಕು, ಇದಾದ್ಮೇಲೆ ಎಂಟ್ರಿ ಆಗ್ತಾರೆ. ಸೊ ತಿಂಡಿ ಆದ್ಮೇಲೆ ಗಾಯ್ಸ್ CTR ಅಲ್ಲಿ ರವೆ ಇಡ್ಲಿ, ಇದು ನಾರ್ಮಲ್ ಇಡ್ಲಿ, ಮಸಾಲೆ ದೋಸೆ, ಮೂರುವೆ ಸಕ್ಕತ್ತಾಗೈತೆ. ಮಸ್ಟ್ ಟ್ರೈ, ಒಂದ್ಸತಿ ಬಂದು ವಿಸಿಟ್ ಮಾಡಿ. CTR ಗೆ ತೋರಿಸಿದ್ದು ನಮ್ಮ ಬೈ ಜಾನ್ ಅವರು, ಸಾರಿ ನಮ್ಮ ಬೈ ಜಾನ್ ಅವರು. ಚೆನ್ನಾಗೈತೆ, ಮಸ್ಟ್ ಟ್ರೈ. ಹಾಯ್ ಹಾಯ್ ಹಾಯ್. ಅಷ್ಟೇ ಗೊತ್ತಿರೋದು ಬನ್ನಿ ಹಾಯ್. ಗೈಸ್ ಸಾರಿ ಹೇಳಕ್ಕಾಗ್ಲಿಲ್ಲ, ತುಂಬಾನೇ ಹೊಟ್ಟೆ ಹಸಿವು ಆಗ್ತಿತ್ತು. ಇನ್ನ 3 ಜನ ಬರ್ತಾರೆ. 3 ಜನ ಕಪಿಚೇಷನ್ ನನ್ ಮಕ್ಳು ಯಾವಾಗ ಬರ್ತಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈಗ ಮೀಟ್ ಮಾಡ್ಕೊಂಡು ಹೋಗಕ್ ಬಂದಿರೋದು ಇಲ್ಲಿ ಕೋರಮಂಗ್ಲ ಹತ್ರ ಇರೋ ಏನು ಗೈಸ್ ಟ್ರೈನು ಅಂತ ಅನ್ಕೋಬೇಡಿ, ಬಸ್ಸಲ್ಲಿ ಹೋಗ್ತಾ ಇರೋದು. ಬಸ್ ಸ್ಲೀಪರ್ ಬಸ್ಸಲ್ಲಿ ಹೋಗ್ತಾ ಇರೋದು. ಸ್ಲೀಪರ್ ಬಸ್ ಫುಲ್ಲು. ಟ್ರೈ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕು, ಮಾಲ್ನ ಏನೇನಿದೆ, ಯಾವ್ಯಾವ ಔಟ್ಲೆಟ್ಸ್ ಇದೆ ಎಲ್ಲ ನೋಡ್ಬೇಕು. ಯಾಕೆ ಕೇಳ್ತೀರಾ ಯಪ್ಪ. ಹೇಳು ಸರ್, ಇದಾ ಯಾವ ಫೋನ್? ಕೇಳ್ಸಲ್ಲ ಮೈಕ್ ಇಲ್ಲ ಅಂದ್ರೆ. ಗೈಸ್ ಮ್ಯಾಗ್ನೋಲಿಯಾ ಬೇಕ್ರಿಗೆ ಬಂದಿದ್ದೀವಿ. ಏನಿಗೆ ಟೈಮು ನಮ್ಮ ಅಕ್ಕನವ್ರು ಕರ್ಕೊ ಬಂದಿರೋದು ಟ್ರೈ ಮಾಡ್ಸಕ್ಕೆ. ಏನ ಗೊತ್ತಿಲ್ಲ, ನನಗೇನೋ ಗೊತ್ತಿಲ್ಲ, ಏನೋ ಐಡಿಯಾಸ್ ಇಲ್ಲ. ಇದೆ ಫಸ್ಟ್ ಟೈಮು, ಫ್ರೆಶ್ಲಿ CS. ನಾನು ಹೆಸರು ಈಗಲೇ ಕೇಳ್ತಿರೋದು ಗೈಸ್. ಈ ನನ್ನ ಮಗ ಇವನೇ ಟ್ರೈ ಮಾಡ್ಬೇಕು ಅನ್ನೋ ಇದನ್ನ ಇವಾಗ ಡವ್ ಹೊಡಿತಾನೆ. ಅವರಿಬ್ರು ಅವಲಲ್ಲಿ ಇದ್ದಾರೆ. ಕಮ್ ಆನ್ ಲೆಟ್ಸ್ ಗೋ. ಸಾರಿ ಕಾನ್ವರ್ಸ್ ಬಿಟ್ಟೆ ಬ್ರೋ. ಗೈಸ್ ಕಾನ್ವರ್ಸ್ ಇಲ್ಲಿದ್ದಾರೆ ಗೈಸ್ ಬಂದಿದೆ ನೋಡಿ. ಫ್ರೆಶ್ಲಿ CS 410 ಅಂತೆ. ಅದು ಹೆಂಗಿರುತ್ತೋ ಟೇಸ್ಟ್ ನನಗೆ. ಏನೊಬ್ರು ನೋಡೋಕ್ಕೆ ಸಖತ್ತಾಗಿದೆ. ಇವಳು ಫೇವರೇಟ್ ಅಂತ ಗಾಯ್ಸ್. ಇದು ನೀನು ಇಂಟ್ರೊಡ್ಯೂಸೇ ಮಾಡಿಸ್ಕೊಳ್ಳಿಲ್ಲ ನೀನು. ಹಾಂ ಹಾಂ ಹಾಂ. ಏನು ಓದ್ತಿರೋದು? ಇಂಜಿನಿಯರ್. ಟೂರಿಸಮ್. ನನಗೆ PG ಬೇಕು ಅಂತ. ಪೋಸ್ಟ್ ಗ್ರ್ಯಾಜುಯೇಷನ್. ಕೊಡ್ತೀನಿ ಬಾರ. ಇದು ಇಟ್ಕೊಬಿಡು ನಿನ್ನ ಕೈಯಲ್ಲಿ ಇಟ್ಕೊಬಿಡು. ಫೋಟೋ ತೆಗೆದು ಇದಾಯ್ತು, ರಿವ್ಯೂ ಹೇಳ್ಬಿಡ್ತಾನೆ. ಇರಾಬಿ ಒಂದು ಸಪ್ರೇಟ್ ನಿಂದು ರಿಯಾಕ್ಷನ್ ಮಾಡಿ. ಒಂದು ಸ್ವಲ್ಪ ಎಕ್ಸ್ಟ್ರಾ ಕೊಡ್ತಾನೆ. ಮಾತೇ ಇಲ್ಲ. ಚೆನ್ನಾಗಿದೆ, ಸಖತ್ತಾಗಿದೆ. ನೀನು ಫಸ್ಟು. ಇವಾಗ ಸುವಂದು ಡವ್ ಮಾಡ್ತಾರೆ ನೋಡಿ. ಬಸ್ ಕ್ಯಾನ್ಸಲ್ ಆಗೈತೆ. ಹೆಂಗಿದೆ? ಶೆಫ್ ಕಿಸ್ ಅಂತ. ಏನ ಸೂಪರ್ ಗೈಸ್. ಬಸ್ ಕ್ಯಾನ್ಸಲ್ ಆಗ್ಬಿಟ್ಟಿದೆ ನಮ್ದು. ಏನೇ ನಮ್ದು ಇಲ್ಲಿ ಬಸ್ ಕ್ಯಾನ್ಸಲ್ ಆಗೈತೆ ಅಂದ್ರೆ ಇವಳು ಪಿಕ್ಕಲ್ವಲ್ಲ ಅಂತವಳೆ. ಗೈಸ್ ಏನ್ ಕ್ವಾಟ್ಲಿ ಆಗೈತೆ ಅಂದ್ರೆ ಬಸ್ನ A1 ಟ್ರಾವೆಲರ್ಸ್ ಅವರು ಕ್ಯಾನ್ಸಲ್ ಮಾಡ್ಬಿಟ್ಟವ್ರೆ. ವರ್ಕಲ್ ಆಗೋಗ ಬಸ್ಸು. ಮುಂದೆ ಏನ್ ಪ್ಲಾನು ಗೊತ್ತಿಲ್ಲ.
ತಮಿಳ್ನಾಡು ಅಲ್ವಾ ಬಸ್ ಮಾತಿಲ್ಲ, ನನಗೆ ಸ್ವಲ್ಪ ಶಾಕ್ ಆಗಿದ್ದೀನಿ. ಅದ್ರ ಬಗ್ಗೆನೇ ಇವಾಗ ಮಾತುಕತೆ ನಡೀತಿದೆ. ಬಟ್ ಇವಳು ತುಂಬಾ ಖುಷಿಯಾಗಿದ್ದಾಳೆ, ಪಿಕಾಲ್ ಬಾಲ್ಗೆ ಹೋಗ್ಬೋದು ನಾವು ಅಂತ. ಆಯ್ಸ್. ಮಾತೇ ಬರ್ತಿಲ್ಲ ನನಗೆ ಏನು ನಿಜ. ಅವಳ ಫೇಸ್ ನೋಡಿ, ಸ್ವಲ್ಪ ನೀಟಾಗಿ ನೋಡಿ. ಗೈಸ್ ಏನಾಯ್ತು ಅಂದ್ರೆ ಅದೇ ಖುಷಿಯಾಗಿದೆ. ಬಸ್ ಕ್ಯಾನ್ಸಲ್ ಮಾಡ್ಬಿಟ್ರು. ಆಮೇಲೆ ಅದೇನೋ ಕೇರಳ ಸ್ಟ್ರೈಕ್ ಅಂತೆ, ಅದೆಲ್ಲ ಕ್ಯಾನ್ಸಲ್ ಆಗಿ ಸುಮಾರು ನೋಡಿದ್ವಿ, ಬೇರೆ ಬಸ್ಸಸ್ ಯಾವ್ದು ಇಲ್ಲ. ಸೊ ಟ್ರೈನ್ ಹೋಗ್ತಾ ಇದೀವಿ. ಟ್ರೈನ್ದು ಇವನ್ ಪಾಪ ಪೇಚಾಡ್ತಿದ್ದ, ತೋರ್ಸವನ್ನ ಅವ್ನ ಮುಖನ. ಏನೇನೋ ತರ್ಲೆ ಎಡವಟ್ ಕೆಲಸ ಮಾಡ್ಬಿಟ್ಟು ಅವನೇ. ನಮ್ದೇನು ಇಲ್ಲ ಗೈಸ್, ಇವ್ರಿಗೆ ಅದು ಕ್ಯಾಪ್ಚಾ. ಕೊನೆಗೆ ನನ್ ಕೈಲೇ ಬಂದ್ ನಾನೇ ಮಾಡ್ದಂಗಾಯ್ತು ಅಷ್ಟೇನೆ. ಕ್ಯಾಪ್ಚಾ ರಾಂಗ್ 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 ಅಂತ ಬಂದು ಇವಳು ಖುಷಿ ಪಡ್ತಿದ್ಲು. ಆಮೇಲೆ ತಿನ್ನಕ್ ಹೋಗಿದೀವಿ, ಯಾರ್ದೋ ನನ್ನ ಮಕ್ಕನ್ ಶಾಪ. ಬ್ಯಾಂಗ್ಳೂರ್ ಸೀ ಪ್ಯಾಲೆಟ್ ತಿನ್ನಕ್ ಹೋಗಿದ್ರೆ ಸೀ ಫುಡ್ ಯಾರ್ದೋ ಶಾಪ ಗೈಸ್. ಅವ್ರ ಶಾಪದಿಂದ ನಾವು ಬೇರೆ ಕಡೆ ಪುನಃ 2 ಕಿಲೋಮೀಟರ್ಸ್ ವಾಕ್ ಮಾಡ್ಕೊಂಡ್ ಬಂದಿದೀವಿ. RR ಫಿಶ್ ಲ್ಯಾಂಡ್ ಅಂತ ಸಜೆಸ್ಟ್ ಮಾಡಿದ್ದು. ಮುಂದೆ ಊಟಕ್ಕೆ ಬಂದಿದೀವಿ ಈಗ. ಅಯ್ಯೋ ಬಂತಪ್ಪ, ರೀಫಂಡ್ ಆಯ್ತು ಅದು. ಬಸ್ ರೀಫಂಡ್ ಆಯ್ತು ಗೈಸ್. ಆಯ್ತು, ಬಸ್ ಬಂತು. ಟ್ರೈನು 7:29 ಗಿದೆ ನೈಟ್. ಮಾರ್ನಿಂಗ್ 12 ರೀಚ್ ಆಗ್ತೀವಿ. ಅಲ್ಲಿಂದ ಅಸಲಿ ವ್ಲಾಗ್. ಪ್ರಾನ್ಸ್ ಗೀ ರೋಸ್ಟ್, ನೀರು ದೋಸೆ, ಈರುಳ್ಳಿ. ಎತ್ಕೊಳ್ಳ. ಎಲ್ಲಿ ಬಂದಿದ್ದೀರಾ? ಬ್ರೋ ಮಿಲಾನೋ ಬಂದಿದ್ದೀನಿ. ವಾಟರ್ಮೆಲನ್ ಟೇಸ್ಟ್ ಮಾಡು. ಮಿಲಾನೋಗಿ ಬಂದೇ ಬರ್ತೀವಿ, ಮ್ಯಾಂಡೇಟ್ರಿ ಅದು. ಹೌದಾ ಕಪ್ಪೆ? ಹೆಂಗಿದೆ ಗೈಸ್? ಅಲ್ಲಿ ಓದ್ಲು. ಇವಾಗ ಇನ್ನಿಬ್ರು ಏನೋ ಕಪ್ಪೆ ಅಸಲಿ ಪಯಣ. ಮಂಗ ಬಂದಿದ್ರು ದುರಂಕದಲ್ಲಿ ಕೂತಿದ್ಯಾ? ನಮ್ಮ ಸುತ್ತಾಡಿದ್ದೀರಾ ನೀವು? ನಿಜ ಇಲ್ಲ, ಒಂದು ಇಲ್ಲೇ ಕೂತು. ಹಾಯ್ ಮಾಡು ವ್ಲಾಗ್ಗೆ. ಹಲೋ, ನಮಸ್ಕಾರ. ಹಾಕೊಂಡೆ ಹಾಯ್ ಮಾಡೋ ವ್ಲಾಗ್. ಬೆಳಿಗ್ಗೆ ನೀನ್ ಬರ್ಬೇಕು. ಗಾಯ್ಸ್ ಕಾಗನ ಯಾರ್ ನೋಡು ದುರಂಕರ. ಹಾಯ್ ಮಾಡು ವ್ಲಾಗ್ಗೆ, ಬಂದಿದ ತಕ್ಷಣ ವ್ಲಾಗ್ ಮಾಡ್ತೀನಿ. ಹಾಯ್ ಮಾಡು. ಫೈನಲಿ ಇಷ್ಟು ಜನ ಹೋಯ್ತಿರೋದು. ಅಕ್ಕ ಕೆಲಸ ಮುಗಿಸ್ಕೊಂಡು ಬಂದಿರೋದು. ಹಸುವಂತೆ, ನಡಿ ಸ್ನ್ಯಾಕ್ಸ್ ತಿನ್ನುವಂತೆ. ಬನ್ನಿ ಫಸ್ಟ್ ಇವಾಗ ಟ್ರೈನ್ ಹತ್ಬೇಕು. ಸ್ಟೋರಿ ಎಲ್ಲ ಕಪ್ಪೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತಾನೆ ಡೀಟೇಲ್ ಆಗಿ ಏನಾಯ್ತು ಅಂತ. ಕ್ವಾಟ್ಲೆಗಳಾಗಿದೆ ತಿರ್ಗಾ ನಮಗೆ, ಹೇಳ್ತೀವಿ ಬನ್ನಿ. ಗೈಸ್ ಫಸ್ಟ್ ಬೈಯಪ್ಪನಹಳ್ಳಿಗೆ ಹೋಗಿದ್ವಿ. ಆಕ್ಚುಲಿ ಅದಲ್ಲ, ಯಾಕೆ ಹೋಗಿದ್ದೆ ಮಗ? ಅಂದ್ರೆ ಅದೇ ಅಲ್ಲ ಸ್ಟೇಷನ್ ಅಲ್ಲ ಅದು. ತಿರ್ಗಾ ಅಲ್ಲಿ ಆಫೀಸರ್ನ ಕೇಳಿ ಅವರು ಬೇರೆ ಕಡೆ ಹೋಗಿ ಕೃಷ್ಣಪುರ ಬಂದು ಆಮೇಲೆ ಅಲ್ಲಿಂದ ತಿರ್ಗಾ ಮೆಟ್ರೋ ಹತ್ಕೊಂಡು, ಮೆಟ್ರೋ ಇಂದ ತಿರ್ಗಾ ಯಾವುದು ಇದಕ್ಕೆ ಕೇರ್ಪುರಂ ಬಂದು ಕೇರ್ಪುರಂ ಅಲ್ಲಿ ಇಳ್ಕೊಂಡು ಅಲ್ಲಿ ಒಂದ್ 10-15 ನಿಮಿಷ ಈ ಮೇಡಮ್ಗೆ ವೇಟ್ ಮಾಡ್ಕೊಂಡು, ಆ ಮೇಡಮ್ ವೇಟ್ ಮಾಡ್ಕೊಂಡು ಅವ್ರನ್ನ ಪಿಕಪ್ ಮಾಡಿ ತಿರ್ಗಾ ಅಲ್ಲೂ ಜುಗಾಡಾಗಿತ್ತು. ಅಲ್ಲಿ 1 ಹೋಗಿದೀವಿ. ಆಮೇಲೆ ತಿರ್ಗಾ ಆಫೀಸರ್ 2 ಹೋಗಿ ಅಂದ್ರೆ ಪ್ಲಾಟ್ಫಾರ್ಮ್ಗೆ. ಅಲ್ಲೂ ಹೋಗಿ ತಿರ್ಗಾ ಚೇಂಜ್ ಮಾಡಿ ಪಾಪ ಅವನವನೆಲ್ಲ ಪಾಪ ಕಮ್ಮಿ ಕಷ್ಟಪಟ್ಟಿಲ್ಲ. ಬೆಳಗ್ಗೆಯಿಂದ ಟ್ರೈನಲ್ಲೆಲ್ಲ ನಿಂತ್ಕೊಂಡೇ ಬಂದ ಪಾಪ. ರೆಸ್ಟೇ ಮಾಡಿಲ್ಲ, ಒಂದ್ ಕಡೆ ಕೂತಿಲ್ಲ ಪಾಪ ಅವನು. ಬೇರೆ ಆಕ್ಚುಲಿ ಹೇಳ್ಬೇಕಂದ್ರೆ ಒಂದ್ 5 ಕಿಲೋಮೀಟರ್ ಅಷ್ಟೇನೆ ಕೂತಿರೋದು ನಾನು. ನೀನು 5 ಕಿಲೋಮೀಟರ್ ಕೂತವನಂತೆ. ಏನದಂಗಂದ್ರೆ ಅಂದ್ರೆ ಟ್ರೈನ್ ಒಳಗಡೆ ಇವಾಗ ಕರೆಕ್ಟಾಗಿ ಯಾರು ಹೋಯ್ತಿರೋದಂದ್ರೆ ನಮ್ಮ ಕಪ್ಪೆ ಚಿನ್ನು, ನಮ್ಮ ತರುಣ್ ಚಿನ್ನು, ನಮ್ಮ ಅಪ್ಪಿ ಚಿನ್ನು, ನಮ್ಮ ಮನುಷ್ಯ ಚಿನ್ನು, ನಮ್ಮ ಮಗ ಗಣೇಶ್. ಇಷ್ಟು ಜನ ಗೈಸ್ ಟ್ರೈನಲ್ಲಿ ಹೋಗ್ತಾ ಇದೀವಿ. ಇದು ಚೆನ್ನಾಗಿಲ್ಲ ಗೈಸ್, ಪಾಪ್ಕಾರ್ನ್ ಚೆನ್ನಾಗಿಲ್ಲ. ಹೌದಾ? ಇವಾಗ ನಮ್ ಸ್ಟೋರಿ ಕೇಳೋದಲ್ವಾ, ನಮ್ಮ ಮಗನ ಕೇಳೋದ ಬನ್ನಿ. ನೀವ್ ಹೆಂಗೆ ಸೀನ್ಗಳಾಯ್ತು? ಆಕ್ಚುಲಿ ನಾವು ಹೊರಟಿದ್ದು 12 ಮೈಸೂರಿಂದ. 12 ಇಲ್ಲ 12 o'clock. 11:35ಗೆ ಬಿಟ್ವಿ ಮನೆ. ಆಮೇಲೆ 12ಗೆ ರೀಚ್ ಆದ್ವಿ ಬಸ್ ಸ್ಟ್ಯಾಂಡ್ಗೆ.
ಆಮೇಲೆ ನಾನ್ ಸ್ಟಾಪ್ ಹತ್ಕೊ ಬಂದ್ವಿ. ಅಷ್ಟೊತ್ತಿಗೆ ನ್ಯೂಸ್ ಒಂದು ಸಿಕ್ತು, ಬಡ್ಡಿ ಮಗಂದು A1 ಬಸ್ಸು ಕ್ಯಾನ್ಸಲ್ ಆಗೋಯ್ತು ಅಂತ. ಆಮೇಲೆ ಪಟ್ ಪಟ್ ಅಂತ ನಮ್ ಬಾಯ್ಸು ಎಂಜಾಯ್ ಮಾಡ್ದೇನೆ ಎಲ್ಲ ಟ್ರೈನ್ ಎಲ್ಲ ಬುಕ್ ಮಾಡಿದ್ಲು. ನಮ್ ಗಗನ ಅದ್ರಲ್ಲೂ ಮೆಜೆಸ್ಟಿಕ್ ಹೋಗಿ ವಿಚಾರಿಸ್ಬಿಟ್ಟು ಬುಕ್ ಮಾಡಿ ಅಂತೆ. ಅವಳಂತ ದೊಡ್ಡ ಪಿಶಾಚಿ ಯಾರು ಇಲ್ಲ. ಮುಕ್ತವಳೆ ಅಲ್ಲಿ ನೋಡ್ರಿ, ಅಲ್ಲಿ ಮುಕ್ತವಳೆ. ಆಮೇಲೆ ಈವೆಂಟ್ದು ಫೇಕ್ ಸರ್ಟಿಫಿಕೇಟ್ ಮಾಡ್ಬೇಕಾಗಿತ್ತು. ಇಲ್ಲಿ ಅದ್ಯಾರು ನೋಡ್ತಾರೆ ಫೇಕ್ ಸರ್ಟಿಫಿಕೇಟ್ ಮಾಡ್ತಾ 25% ಚಾರ್ಜ್ ಹೋಯ್ತು. ಆಮೇಲೆ ಮಾಡಿ ಬಿಸಾಕಿದ್ವಿ. ಆದ್ರೂ ಇನ್ನೊಂದು ಫೈನಲ್ ಟಚ್ ಕೊಡಕ್ಕಿದೆ, ಕೊಡೋಣ. ಮಿಕ್ಕಿದೆಲ್ಲ ಪೀಸ್ ಆಗಾಯ್ತು. ಫೈನಲಿ ನಂಗೆ ಇದು ಟ್ರೈನ್ ಹೋಗ್ತೈತಾ ಇಲ್ವಾ ಅಂತಾನೆ ಗೊತ್ತಾಗ್ತಿಲ್ಲ ನಮ್ಗೆ, ಅಷ್ಟು ಸ್ಮೂತ್. ಬ್ಯಾಂಗ್ಳೂರು ಅಷ್ಟೇ. ನನ್ಗೆ ಡೆಂಗ್ಯೂ ಬಂದು ನಾನು ಆದ್ರೂ ವಾರ್ಕಳಗೆ ಇದು ಕಳ್ಳನ್ ಮಗನೇ. ಉದುರುತ್ತೆ ಕಣ. ಶುರುವಾಗಿ ಎಷ್ಟು 4 ದಿವಸ ಆಯ್ತಾ? 5 ದಿನ ಆಗೈತೆ. ಏನ್ ರೀಸನ್ ಕೊಡಿ. ಡೆಂಗ್ಯೂ ಇದೆ ನನ್ಗೆ. ಬೆಳಗ್ಗೆ ಡ್ರಿಂಕ್ಸ್ ಡೆಂಗು ಅಂತೆ, ನೋಡಿ ಹೆಂಗ್ ತಿಂತವಳೆ. ಫಸ್ಟ್ ಇದು ಸರಿ ರಿಪೋರ್ಟ್ ಕಳ್ಸಿಲ್ಲ, ಎಡಿಟ್ ಮಾಡ್ಬೇಕು ನಾವು. ಎಲ್ರು ಒಂದು ಎಡಿಟ್ ಮಾಡಿದ್ರು. ಎಡಿಟ್ ಮಾಡಿ ಕಳಿಸ್ಬೇಕು. ಇದು ಸೀನ್ ಆಗಿರೋದು. ಅದಾದ್ಮೇಲೆ ಬಸ್ ಹತ್ತಿದ್ವಿ. ನಮ್ ಜೊತೆಗೆ ಒಂದು ತಾತ ಕೂತಿದ್ರು. ನಮ್ಗೆ ಹೊಟ್ಟೆ ಹಸಿತಿತ್ತಂತ ತಾತ ನನ್ಗೂ ತರುಣ್ಗೂ ಎರಡೆರಡು ಬಿಸ್ಕೆಟ್ ಕೊಟ್ರು. ನಾವು ಬೇಡ ಬೇಡ ತಾತ ಅಂದ್ವಿ, ಆದ್ರೂ ನಾವು ತಿಂದ್ವಿ. ಇವಳು ಎಕ್ಸ್ಟ್ರಾ ಕಿತ್ಕೊಂಡ್ ತಿಂದ್ಲು. ತಾತಪ್ಪನೆ ಬಿಸ್ಕೆಟ್ ಕೊಡಪ್ಪನೆ ಅಂತ ಮತ್ತೆ ಅವಳು ತಿಂದ್ಲು. ಆಕ್ಚುಲಿ ಇವತ್ತು ಒಂಚೂರು ಇಂಪ್ರೂವ್ಮೆಂಟ್ ನೋಡಿದೆ. ರಿಯಲ್ ಆಗಿ ಒಂದು ನಾಯಿ ಕಕ್ಕ ಮಾಡಿದಷ್ಟು ತಿಂತಾಳೆ ಅಷ್ಟೇ. ಗೈಸ್ ಟ್ರೈನ್ ಎಲ್ಲ ಫುಲ್ಲು ಕ್ಲೀನ್ ಆಗಿದೆ. ಬ್ಲಾಂಕೆಟ್ಸ್ ಇದೆ, ಪಿಲ್ಲೋ ಇದೆ, ಎಲ್ಲ ಕ್ಲೀನ್ ಆಗಿದೆ. ಆಮೇಲೆ ಇದು discussion ಅದು ಚೆನ್ನಾಗಿದೆ. ಕೆಳಗಡೆ ಇದೆಯಾ? ನಮ್ ಗ್ಯಾಂಗು ಚೆನ್ನಾಗಿದೆ. ಆಮೇಲೆ ಗೈಸ್ ಅಷ್ಟೇ, ಬಿ ಹ್ಯಾಪಿ ಗೈಸ್, ನೋ BP, ಬಿಂದಾಸ್ ಆಗಿರಿ. ಇದ್ದೆ ನೆಮ್ಮದಿಯಾಗಿರ್ಬೇಕು.